ಮಾದೇವಪ್ಪನವ್ರು ನಾವು ಯಾವಾಗ ಗೆದ್ದೀವಿ, ಮಾದೇವಪ್ಪನವ್ರು ಸೋತಿದ್ರು, ಮಾದೇವಪ್ಪನವ್ರು ಗೆದ್ದಾಗ ನಾವು ಸೋತಿದ್ವಿ. ಮಾದೇವಪ್ಪನವ್ರು ನೇರ ಪರಿಚಯ ಇಲ್ಲ. ನಾನೇನೋ ಮಾದೇವಪ್ಪ ಬಾಬಾ ಸಾಹೇಬ್ ದಿನಕ್ಕೆ 2 ಸಾರಿ ನೆನೆಸ್ತಾನ ಅಂದ ತಕ್ಷಣ ನಾನು ಏನೋ ಈ ಮನುಷ್ಯ ದೊಡ್ಡ ಮನುಷ್ಯ ಇರ್ಬೇಕಂತೀನಿ ನಾನು ಅದನ್ನ ಅಭಿಮಾನಿ ಆಗಿದ್ದೆ. ನನಗನ್ನಿಸ್ತದೆ ಈಗ ಇವತ್ತು ಮಾದೇವಪ್ಪನವ್ರು ನೋಡಿದರೆ ಸಿಕ್ಕರ ಒಂದೇಟು ಮುಖ ಪಡಿಬೇಕು ಅಂತ ಇವತ್ತು ಸದನದಲ್ಲಿ ಇರ್ತಕ್ಕಂಥ ನಮ್ಮ ಪ್ರತಿನಿಧಿಗಳು ಯಾರಿಗೂ ಯಾವುದೇ ಪಕ್ಷದಲ್ಲಿ ಇರಲಿ, ನಮ್ಮ ಪ್ರತಿನಿಧಿಗಳು ನಮ್ಮ ಕೆಲಸ ಏನಂದ್ರೆ ಶೋಷಿತ ಸಮುದಾಯಗಳ ಹಕ್ಕನ್ನು ಕಾಪಾಡತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಇರ್ತಕ್ಕಂಥವ್ರಿಗೆ ನಾವೇನ್ ಮಾಡಬೇಕಾಗಿದೆ ಬಂದವರು ಎಲ್ಲ ಅಂತಂದ್ರೆ, ನಾನು ಹೇಳ್ತಾ ಇದ್ದೆ ಶ್ರೀರಾಮ ಸಾಹೇಬ್ರಿಗೆ ಕೇಳಿದ್ರೆ ನಾವು ಏನ್ ಮಾಡ್ಬೇಕು ಅಂತ. ಏನಣ್ಣ ಏನ್ ಮಾಡ್ಬೇಕಂತ ನಾಯಕರಿಗೆ ಕೇಳೋದಕ್ಕೆ, ನಾಯಕರಿಗೆ ಗೊತ್ತಿಲ್ಲ ಬ್ಯಾಟೆ ಆಡ್ಬೇಕಂತ ಹೇಳಿದೆ ನಾನು. ಏನ್ ಮಾಡ್ಬೇಕಂತ ನಾವು ಕೇಳೋದಲ್ಲ, ಬ್ಯಾಟೆ ಆಡಬೇಕು. ನಾವು ಮಾಡುವಿಲ್ಲ ಮಾಡಿ ನಾವು ವೀರ ಮದಕರಿ ನಾಯಕನ ಜನ್ಮಭೂಮಿಯಲ್ಲಿ ನಾವು ನಿಂತಿದ್ದೇವೆ. ನಾವು ಸುಮ್ಮನೆ ಕೊಡೋದಲ್ಲ. ಕಾರಜೋಳ ಸಾಹೇಬ್ರೆ ನೀವು ಡೈರೆಕ್ಷನ್ ಕೊಡಿ. ಇಡೀ ರಾಜ್ಯದ ಶೋಷಿತ ಸಮುದಾಯದ ಎಲ್ಲಾ ಜನ, ಇವತ್ತು ಲಂಬಾಣಿ ಇರ್ಬೋದು, ಕೊರವ ಇರ್ಬೋದು, ಕೊಂಚ ಇರ್ಬೋದು, ಮಾದಿಗ ಇರ್ಬೋದು, ಚಲವಾದಿ ಇರ್ಬೋದು, ನಮ್ಮ ಪಂಗಡದ ಎಲ್ಲ ಸೇರಿ ಇವತ್ತು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ವೀರ ಮದಕರಿ ನಾಯಕರ ಮುಂದೆ ಪ್ರಮಾಣ ಮಾಡಿ ನಾವು ಹೋಗೋಣ. 1 ಲಕ್ಷ ಜನರ ಜೀವ ಹೋದ್ರೂ ಪರವಾಗಿಲ್ಲ, ಇನ್ನುಳಿದ 1.5 ಕೋಟಿ ಜನರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ನಾವು. ಸಿದ್ದರಾಮಯ್ಯ ಸತ್ರ ಇತಿಹಾಸದಲ್ಲಿ ನೀನು ಉಳಿತೀಯ, ಗೋವಿಂದ ಕಾರಜೋಳ ಉಳಿತಾರೆ. ನಮ್ಮ ಜನ ನಿಮ್ಮನ್ನ ಫೋಟೋ ಹಾಕಿ ಪೂಜೆ ಮಾಡ್ತಾರೆ. ನೀವು ಸತ್ರ ಪರವಾಗಿಲ್ಲ, ಹೋರಾಟದಿಂದ ಸರಿವಾಗಿ ಪರವಾಗಿಲ್ಲ. ಈ ಸರ್ಕಾರ ಅದ್ರ ಶಕ್ತಿ ಏನಿದೆ ಅಂತ ಏನಾಗಿಲ್ಲ. ನಾವು ಹೋರಾಟ ಕೇಳಬೇಕಾದ್ರೆ ನಾವು ಇಂಜರಿ ಅವಶ್ಯಕತೆ ಇಲ್ಲ. ನಮ್ಮ ನಾಯಕರಿಗೆಲ್ಲ ನಾವು ಆ ರೀತಿ ಹೋರಾಟ ಕೇಳೋಣ. ವೀರ ಮದಕರಿ ನಾಯಕನ ಮುಂಭಾಗದಿಂದ ನಾವು ಪಾದಯಾತ್ರೆ ಪ್ರಾರಂಭ ಮಾಡಿದ್ರೆ ಆ ಸಿದ್ದರಾಮಯ್ಯ ಆ ಸರ್ಕಾರ ಗಡ 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 ನಡೀಬೋದು, ಗಡ 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 ನಡೀಬೋದು. ಲಕ್ಷಾನುಗಟ್ಟಲೆ ಜನ ಪಾದಯಾತ್ರೆ ಮಾಡೋಣ. ಅವತ್ತು ಗೊತ್ತಾಗುತ್ತೆ ಕಾರಜೋಳ ಸಾಹೇಬ್ ಏನ್ ಶಕ್ತಿ, ಶ್ರೀರಾಮುಲು ಏನ್ ಶಕ್ತಿ, ನಾರಾಯಣ ಸ್ವಾಮಿ ಏನ್ ಶಕ್ತಿ, ಮಹೇಶ್ ಅಣ್ಣ ಏನ್ ಶಕ್ತಿ ಅನ್ನೋದು ಅವತ್ತು ಗೊತ್ತಾಗ್ತದೆ. ರಾಜ್ಯದವರಿಗೆ ಮಾಡಬೇಕಾಗ್ತದೆ. ನಾವು ಮಾಡಲಿಲ್ಲ ಅಂತಂದ್ರೆ ಹೋಗೋಣ. ಆಯ್ತು, ಸಿದ್ದರಾಮಯ್ಯ ಫೈಲ್ ಮಾಡ್ತಾರ, ಏನು ಲಾಠಿ ಚಾರ್ಜ್ ಮಾಡ್ತಾರ, ಗೋಲಿಬಾರ್ ಮಾಡ್ತಾರ. ನಾವು ಸತ್ತರೆ ನಮ್ಮನ್ನು ತಗೊಂಡೋಗಿ ಅಂತ್ಯಕ್ರಿಯೆ ನಮ್ಮೂರಲ್ಲಿ ಅವ್ರು ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಹಿಂಜರಿತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಹಿಂಜರಿದಿಲ್ಲ ಕೂಡ. ಇದಕ್ಕೆ ನೀವೆಲ್ಲ ಬೆಂಬಲವಾಗಿ ನಿಲ್ಲಬೇಕು. ನಮ್ಮ ಸಂಘದ ಹಿರಿಯರು ನಿರ್ಣಯ ಮಾಡ್ತಾರೆ. ನಮ್ಮ ರಾಜ್ಯವರು ಅವರನ್ನ ಈ ಹೋರಾಟದ ಇನ್ಚಾರ್ಜ್ ಅನ್ನಾಗಿ ನೇಮಕ ಮಾಡಿದ್ದಾರೆ. ಅವರೆಲ್ಲ ಪರಿಶ್ರಮ, ಅವರೆಲ್ಲ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಸೂಚನೆ ಯಾವ ರೀತಿಯಲ್ಲಿ ಕೊಡ್ತಾರೋ, ಯಾವ ದಿನ ಪಾದಯಾತ್ರೆ ಪ್ರಾರಂಭ ಮಾಡಬೇಕಂತ ಸೂಚನೆ ನಮಗೆ ಸಿಗ್ತದೋ ಅವತ್ತು ಯಾವುದೇ ಕಾರಣಕ್ಕೂ ನಾವು ಎದೆಗುಂದೇನೆ ನಾವು ಮುನ್ನುಗ್ಗೋಣ. ಯಾವುದೇ ಕಾರಣಕ್ಕೂ 56% ಮೀಸಲಾತಿ ನಮಗೆ ಸಿಗಲೇಬೇಕು. ಅದು ಇವ್ರ ಹಕ್ಕೊಂದಲ್ಲ, ಅದು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ನಮ್ಮ ಹಕ್ಕದು. ಇವ್ರು ಕೊಡ್ತಕ್ಕಂಥ ಭಿಕ್ಷೆ ಅಲ್ಲ ಅದು. ಇವ್ರು ತಿಳ್ಕೊಂಡಿದ್ದಾರೆ ನಾವು ಸರ್ಕಾರದಲ್ಲಿ ಇದ್ದೀವಿ, ನಾವು ಕೊಟ್ಟರೆ ಆಗುತ್ತೆ, ನಾವು ಕೊಡೋದ್ರಿಂದ ಆಗೋದಿಲ್ಲ ಅಂತಕ್ಕಂಥ ಮೂರ್ಖತನದ ಪರಮಾವಧಿಯಲ್ಲಿ ಅವರು ಇದ್ದಾರೆ. ಅದನ್ನು ನಾವು ಒಪ್ಪೋದಿಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ, ನೀವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತೀರಿ. ಒಂದು ತಿಂಗಳಿಗೆ 4 ಬಾರಿ ಬಾಬಾ ಸಾಹೇಬರನ್ನ ಕೋಟ್ ಮಾಡ್ತೀವಿ ಪ್ರತಿ ವೇದಿಕೆಗಳಲ್ಲಿ. ನಾನು ನೋಡಿದ್ದೇನೆ. ನಿಮಗೇನಾದರೂ ಬಾಬಾ ಸಾಹೇಬ್ರ ಬಗ್ಗೆ ಗೌರವ ಇದ್ದರೆ, ಸಂವಿಧಾನದ ಬಗ್ಗೆ ಗೌರವ ಇದ್ದರೆ, ಬಡ ಜನರ ಬಗ್ಗೆ ಚಿಂತನೆ ಇದ್ದರೆ, ನಿಜವಾದ ಶೋಷಿತರ ಪರ ನಿಮ್ಮ ವಿಚಾರ ಇದ್ರೆ ನಮ್ಗೆ 56% ಕೊಡ್ಲೇಬೇಕು. ನೀವು ಕೊಡದೇ ಇದ್ರೆ ನಾವಲ್ಲ, ನಮ್ಮ ಸಮಾಜಕ್ಕೆ ತಾಯಿ ದ್ರೋಹವನ್ನು ಮಾಡಿರ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಾ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ಇದು ಆಗಬೇಕು. ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ನಮ್ಮ ಪಕ್ಷದ ಹಿರಿಯರು ಏನು ನಿರ್ಧಾರ ಕೈಗೊಳ್ತಾರೆ ಆ ನಿರ್ಧಾರಕ್ಕೆ ನಮಗೆ ಲಕ್ಷ ಲಕ್ಷ ಜನರು ಬೆಂಬಲ ಬೇಕಾಗ್ತದೆ. ಇವತ್ತು ನೋಡ್ರಿ, ನಾವು ಏನಾದರೂ ಇಲ್ಲಿಂದ ಹೊರಟ್ರೆ ಸರ್ಕಾರ ಅಲ್ಲಾಡಬೇಕು. ಮೊನ್ನೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳು 4 ದಿನ ಇದು ಮಾಡಿ ಧರಣಿಗಳನ್ನು ಮಾಡಿ ಆ 4 ದಿನ 50,000 ಜನ ವಿದ್ಯಾರ್ಥಿಗಳು ಧರಣಿ ಮಾಡಿದ್ರು ಅಂತೇಳಿ 56,000, ಇವತ್ತು 50,000 ಹೊಸ ಹುದ್ದೆಗಳನ್ನ ಇಮಿಡಿಯೇಟ್ಲಿ ಕರೀಲಿಕ್ಕೆ ಸರ್ಕಾರ ಬೆಂಡಾಯಿತು. ಇವತ್ತು ಹೇಳ್ಬೇಕು, ಸಿದ್ದರಾಮಯ್ಯ ಹೊರಗಡೆ ಬಂದು ನಾವು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ರೆ ಬಂಧುಗಳೇ ನೀವು ಕೈ ಮುಗಿತೀನಿ, ನೀವು ದಯವಿಟ್ಟು ನಿಲ್ಲಿಸ್ರಿ ಅಂತೇಳಿ ಸಿದ್ದರಾಮಯ್ಯ ನಮಗೆ ಮನವಿ ಮಾಡಬೇಕು. ಆ ರೀತಿ ನಮ್ಮ ಹೋರಾಟ ಇರಬೇಕು. ಏನಾಗ್ತದೆ ಆಗಲಿ, ನೀವು ಬರ್ಬೇಕಾದ್ರೆ ಹೇಳಿ ಬಂದ್ಬಿಡ್ರಿ ನಿಮ್ಮ ಮನೆಯಲ್ಲಿ.
ಪಾದಯಾತ್ರೆ ದಿನಾಂಕ ನಿಗದಿ ಆಯಿತು ಅಂತಂದ್ರೆ ಯಾರು ಹೋರಾಟದಲ್ಲಿ ಬರ್ತೀರಿ ನೀವು ಹೇಳಿ ಬಂದ್ಬಿಡಿ, ನಾವು ನ್ಯಾಯಕ್ಕಾಗಿ ಹೋಗ್ತಾ ಇದ್ದೇವೆ, ನಾವು ಹಕ್ಕನ್ನ ಪಡೆದುಕೊಂಡು ಬಂದ್ರೆ ನಾವು ಧೀರರಾಗ್ತೀವಿ, ಶೂರರಾಗ್ತೇವೆ, ನಾವು ಪಡೆದೇ ಹೋದ್ರೆ ಶವವಾಗಿ ಮನೆಗೆ ಬರ್ತೇವೆ, ನೀವು ಯಾರು ಕೂಡ ನಮಗೆ ಚಿಂತೆ ಮಾಡಬೇಡ್ರಿ ಅಂತಕ್ಕಂಥದ್ದನ್ನ ನೀವು ಮನೆಯಲ್ಲಿ ಹೇಳಿ ಬರಬೇಕು. ಆ ರೀತಿ ದೃಢವಾದ ಹೋರಾಟವನ್ನು ನಾವು ಕೈಗೆತ್ತಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೂ ಸಾಕಷ್ಟು ಜನ ಮಾತನಾಡೋರಿದ್ದಾರೆ, ಅವ್ರಿಗೆ ಅವಕಾಶವನ್ನು ಕೊಟ್ಟು